ಧಾರುಣಿಯೊಳು ಮಹಿಪತಿ ಸೂತ ಪ್ರಭು ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ. ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸೀಯರೊಳಗೊಬ್ಬ ಮುಕ್ಕಣ್ಣಗೀವರಂತೆ. ಮುಕ್ಕಣ್ಣಗೀವರಂತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಶರ್ವಾತ್ಮನ್ ನೀಲಕಂಠ ನಮೋಸ್ತುತೇ. ಸುಜ್ಞಾನಂ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಹರಿದಾಸರ ಅನೇಕ ವಿಧವಾದ ಕೃತಿಗಳ ಚಿಂತನ ಮಾಲಿಕೆಯಲ್ಲಿ ಇಂದು ಈಶ್ವರನ ಮೇಲೆ ಮಹಿಪತಿದಾಸರ ಮಗ ಶ್ರೀ ಕೃಷ್ಣದಾಸರು ರಚನೆ ಮಾಡಿದ ಒಂದು ಅಪೂರ್ವವಾದ ವಿಶಿಷ್ಟವಾದ ಕೃತಿಯ ಶ್ರವಣವನ್ನು ಮಾಡೋಣ. ಮೊದಲಿಗೆ ಈ ಕೃತಿಯ ಹಿನ್ನೆಲೆ ಅಂದರೆ, ಪುರಾಣದ ಪ್ರಸಂಗವನ್ನು ಆಧರಿಸಿ ದಾಸರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ದಕ್ಷಾಧ್ವರ ಪ್ರಸಂಗದ ನಂತರ ದಾಕ್ಷಾಯಿಣಿಯ ದೇಹತ್ಯಾಗವಾದ ಮೇಲೆ ಈಶ್ವರ ಏಕಾಂಗಿಯಾಗಿದ್ದಾಗ ಅದೇ ದಾಕ್ಷಾಯಿಣಿ ಮತ್ತೆ ಹಿಮಾಲಯನ ಮಗಳಾಗಿ ಅವತರಿಸಿ ಪಾರ್ವತಿ ಎನ್ನುವ ಹೆಸರನ್ನು ಪಡಿತಾಳೆ. ಪರ್ವತ ಪುತ್ರಿಯಾಗಿ ಪಾರ್ವತಿ ಎನ್ನುವ ನಾಮದಿಂದ ಉಮಾದೇವಿ ಪ್ರಸಿದ್ಧಳಾಗ್ತಾಳೆ. ಆಕೆ ಸಣ್ಣ ವಯಸ್ಸಿಂದಲೂ ನಾರದರ ಬಾಯಲ್ಲಿ ಈಶ್ವರನ ಬಗ್ಗೆ, ರುದ್ರದೇವರ ಬಗ್ಗೆ ಕೇಳಿ ಮದುವೆ ಆದರೆ ರುದ್ರದೇವರನ್ನೇ ಮದುವೆ ಆಗಬೇಕು ಅಂತ ತಾನು ಬಯಸಿರ್ತಾಳೆ. ಹೀಗೆ ಬಯಸಿ ಸಣ್ಣ ವಯಸ್ಸಿಂದಲೂ ಕೂಡ ಅದೊಂದು ಆಸೆ ಕಟ್ಕೊಂಡಿರ್ತಾಳೆ, ಈಶ್ವರನನ್ನೇ ಮದುವೆ ಆಗಬೇಕು, ಅದಕ್ಕೆ ಬೇಕಾಗಿ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಕಠಿಣವಾದ ತಪಸ್ಸನ್ನು ಆಚರಿಸಿ, ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು, ಕಂಠ ಪರ್ಯಂತ ನೀರಿನಲ್ಲಿ ಮುಳುಗಿ ತಪಸ್ಸು, ಚಳಿಗಾಲದಲ್ಲಿ ತಪಸ್ಸು, ಹೀಗೆಲ್ಲ ಬಹಳ ಕಠಿಣವಾದ ತಪಶ್ಚರ್ಯೆಯನ್ನು ಮಾಡಿ ಈಶ್ವರನನ್ನು ಒಲಿಸಿಕೊಳ್ಬೇಕು ಅಂತ ಆ ಬಗೆಯ ಆಚರಣೆಯನ್ನು ಮಾಡ್ತಾ ಇದ್ದಾಗ ಈಶ್ವರ ಒಬ್ಬ ಬಾಲಕನ ರೂಪದಲ್ಲಿ ಬಂದು ಪಾರ್ವತಿಗೆ ಮಾತಾಡ್ತಾನೆ. ಪಾರ್ವತಿಯ ಜೊತೆಗೆ ಮಾತುಕತೆ ನಡೆಯುತ್ತೆ. ಯಾಕೆ ತಪಸ್ಸು ಮಾಡ್ತಾ ಇದ್ದಿ? ಈಶ್ವರನನ್ನು ಮದುವೆ ಆಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೀನಿ. ಅಯ್ಯೋ, ಅಂಥ ಈಶ್ವರನನ್ನು ಮದುವೆ ಆಗ್ತೀಯಾ? ಅವನು ಹೇಗಿದ್ದಾನೆ ಗೊತ್ತಾ? ಅವನ ರೂಪ ಎಂಥದ್ದು ಗೊತ್ತಾ? ಅವನ ವಸ್ತ್ರಗಳು ಹೇಗಿದ್ದಾವೆ? ಅವನ ಮನೆ ಎಲ್ಲಿದೆ ಗೊತ್ತಾ? ಅವನು ಹಾಕ್ಕೊಂಡಿರೋ ಆಭರಣಗಳನ್ನೆಲ್ಲ ನೋಡಿದೆಯಾ? ಅಂಥವನ್ನು ಹೋಗಿ ನೀನು ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಅಂದರೆ ಬಾಲಕನ ರೂಪದಲ್ಲಿದ್ದ ಈಶ್ವರನೇ ಮೊದಲು ಪರೀಕ್ಷೆ ಮಾಡಿದಂತೆ ಮಾಡಿ ಆಮೇಲೆ ಆಕೆಯ ನಿರ್ವ್ಯಾಜವಾದ ಪ್ರೇಮಕ್ಕೆ ಒಪ್ಪಿ ತಾನು ನಿಜರೂಪವನ್ನು ತೋರಿಸಿ ಪಾರ್ವತಿಯನ್ನು ವಿವಾಹವಾಗ್ತಾನೆ ಅನ್ನೋದು ಪುರಾಣಗಳಲ್ಲಿ ಬೇರೆ ಬೇರೆ ಕೃತಿಗಳಲ್ಲಿ ಬಂದ ವಿಷಯ. ಹೀಗೆ ಅವರಿಬ್ಬರ ಮಧ್ಯೆ ಮಾತುಕತೆ ಆಗುವ ಕಾಲಕ್ಕೆ ಈಶ್ವರ ಹೆಂಗಿದ್ದಾನೆ ಅಂತ ಬಣ್ಣಿಸುವ ಒಂದು ಸುಂದರವಾದ ಪದ್ಯವೇ ಕೃಷ್ಣದಾಸರ ಅಕ್ಕ ಕೇಳೆ ನಿನ್ನ ತಪಸ್ಸಿಯರೊಳಗೊಬ್ಬ. ಅಕ್ಕ ಕೇಳೆ ನಿನ್ನ ತಪಸ್ಸಿಯರೊಳಗೊಬ್ಬ ಮುಕ್ಕಣ್ಣಗೀವನಂತೆ. ಮುಕ್ಕಣ್ಣಗೀವನಂತೆ. ಮೂರ್ಖನೋ ಗಿರಿರಾಜ ವಿಗಡ ಮುನಿಮಾತ. ಮೂರ್ಖನೋ ಗಿರಿರಾಜ ವಿಗಡ ಮುನಿಮಾತ. ಲೆಕ್ಕಿಸಿ ಮದುವೆಯ ಮಾಡಿ ಕೊಡುವನಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸ್ಸಿಯರೊಳಗೊಬ್ಬ ಮುಕ್ಕಣ್ಣಗೀವನಂತೆ. ಮುಕ್ಕಣ್ಣಗೀವನಂತೆ. ತಲೆಯೆಲ್ಲ ಜಡೆಯಂತೆ ಅದರೊಳಗೆ ಜಲವಂತೆ. ತಲೆಯೆಲ್ಲ ಜಡೆಯಂತೆ ಅದರೊಳಗೆ ಜಲವಂತೆ. ತಿಲಕ ಪಣೆಗೆ ಬಾಲಚಂದ್ರನಂತೆ. ಹೊಳೆವ ಕಿಡಿಗಣ್ಣಂತೆ ನಂಜುಗೊರಳನಂತೆ. ಹೊಳೆವ ಕಿಡಿಗಣ್ಣಂತೆ ನಂಜುಗೊರಳವನಂತೆ. ಸಲೆರುಂಡ ಮಾಲೆಯ ಸರವ ಹಾಕಿಹನಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸ್ಸಿಯರೊಳಗೊಬ್ಬ ಮುಕ್ಕಣ್ಣಗೀವನಂತೆ.
ಮುಕ್ಕಣ್ಣಗೀವನಂತೆ. ಉರಗಭೂಷಣನಂತೆ ಭಸ್ಮಲೇಪನಂತೆ, ಉರಗಭೂಷಣನಂತೆ ಭಸ್ಮಲೇಪನಂತೆ, ಕರಿಯ ಚರ್ಮಾಂಬರದ ಉಡುಗೆಯಂತೆ, ಕರಿಯ ಚರ್ಮಾಂಬರದ ಉಡುಗೆಯಂತೆ, ತಿರಿದು ತಿಂಬುವನಂತೆ ಬಿಳಿಯ ಮೈಯವನಂತೆ, ತಿರಿದು ತಿಂಬುವನಂತೆ ಬಿಳಿಯ ಮೈಯವನಂತೆ, ನಿರುತ ಡಮರು ಬಾರಿಸುವ ಜೋಗಿಯಂತೆ, ನಿರುತ ಡಮರು ಬಾರಿಸುವ ಜೋಗಿಯಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣಗೀವರಂತೆ, ಮುಕ್ಕಣ್ಣಗೀವರಂತೆ. ಹಡೆದವಳಿಲ್ಲವಂತೆ ಎತ್ತನೇರುವನಂತೆ, ಹಡೆದವಳಿಲ್ಲವಂತೆ ಎತ್ತನೇರುವನಂತೆ, ಅಡವಿ ಗಿರಿಗಳಲ್ಲಿ ಇಪ್ಪನಂತೆ, ಅಡವಿ ಗಿರಿಗಳಲ್ಲಿ ಇಪ್ಪನಂತೆ, ಒಡನೆ ಪುಲಿದೊಗಲದ ಹಾಸಿಗೆ ಇಹುದಂತೆ, ಒಡನೆ ಪುಲಿದೊಗಲದ ಹಾಸಿಗೆ ಇರುವುದಂತೆ, ನುಡಿಗೊಮ್ಮೆ ರಾಮ ರಾಮ ಸ್ಮರಣೆಯಂತೆ, ನುಡಿಗೊಮ್ಮೆ ರಾಮ ರಾಮ ಸ್ಮರಣೆಯಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣಗೀವನಂತೆ, ಮುಕ್ಕಣ್ಣಗೀವನಂತೆ. ಮಾರನರಿಪುವಂತೆ 5 ಮೋರೆಗಳಂತೆ, ಮಾರನರಿಪುವಂತೆ 5 ಮೋರೆಗಳಂತೆ, ಯಾರೂ ಇಲ್ಲದ ಪರದೇಶಿಯಂತೆ, ಯಾರೂ ಇಲ್ಲದ ಪರದೇಶಿಯಂತೆ, ಧಾರುಣಿಯೊಳು ಮಹಿಪತಿ ಸೂತ ಪ್ರಭುಭವ, ಧಾರುಣಿಯೊಳು ಮಹಿಪತಿ ಸೂತ ಪ್ರಭು, ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ, ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣಗೀವರಂತೆ, ಮುಕ್ಕಣ್ಣಗೀವರಂತೆ. ಮೂರ್ಖನೋ ಗಿರಿರಾಜ, ಮೂರ್ಖನೋ ಗಿರಿರಾಜ, ವಿಗಡ ಮುನಿ ಮಾತ ಲೆಕ್ಕಿಸಿ ಮದುವೆಯ ಮಾಡಿ ಕೊಡುವನಂತೆ. ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣಗೀವರಂತೆ, ಮುಕ್ಕಣ್ಣಗೀವರಂತೆ.